ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಪುಷ್ಕರಿಣಿ ಸಂಜ್ಞಿ ಕಾಂತಿಮ ತಿಥಿತ್ರಯ ಮಹಾತ್ಮ್ಯ ಕಥನ ಪೂರ್ವಕ ಪುರಾಣ ಶ್ರವಣ ಮಹಿಮಾ ವರ್ಣನವೆಂಬ 36ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಹೇಳುತ್ತಾನೆ, ಎಲೈ ವಿಪ್ರಶ್ರೇಷ್ಠನೇ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಕೊನೆಯಲ್ಲಿ ಪೂರ್ಣಿಮೆಯವರೆಗಿನ ಯಾವ 3 ಪುಣ್ಯಕರಗಳಾದ ತಿಥಿಗಳಿರುವವೋ ಅವು ಶುಭವನ್ನು ಉಂಟು ಮಾಡುವಂಥವು. ಅವಕ್ಕೆ ಅಂತಿಮ ಪುಷ್ಕರಣಿಗಳೆಂದು ಹೆಸರು. ಅವು ಸರ್ವ ಪಾಪಗಳಿಗೂ ಕ್ಷಯವನ್ನುಂಟು ಮಾಡುವವು. ಕಾರ್ತೀಕ ಮಾಸದಲ್ಲಿ ತಿಂಗಳು ಪೂರ್ತಿಯಾಗಿ ಯಾವನು ಸ್ನಾನ ಮಾಡುತ್ತಾನೋ ಅವನು ಆ ತಿಥಿಗಳಲ್ಲಿ ಸ್ನಾನ ಮಾಡುವುದರಿಂದ ಪೂರ್ಣವಾಗಿ ಫಲವನ್ನು ಪಡೆಯುತ್ತಾನೆ. ಸರ್ವ ವೇದಗಳು ತ್ರಯೋದಶಿಯಲ್ಲಿ ಹೋಗಿ ನೆಲೆಸಿ ಜಂತುಗಳನ್ನು ಪುನೀತ ಮಾಡುತ್ತವೆ. ಚತುರ್ದಶಿಯಲ್ಲಿ ಯಜ್ಞಗಳಿಂದೊಡಗೂಡಿ ದೇವತೆಗಳು ಜಂತುಗಳನ್ನು ಪವಿತ್ರಗೊಳಿಸುತ್ತಾರೆ. ಪೂರ್ಣಿಮೆಯಲ್ಲಿ ವಿಷ್ಣುವಿನಿಂದೊಡಗೂಡಿ ಶ್ರೇಷ್ಠ ತೀರ್ಥಗಳು ನೆಲೆಸಿ ಬ್ರಹ್ಮಹತ್ಯೆ ಮಾಡಿದವರನ್ನೇ ಆಗಲಿ ಸುರಾಪಾಯಿಗಳನ್ನೇ ಆಗಲಿ ಸರ್ವ ಜಂತುಗಳನ್ನು ಪುನೀತ ಮಾಡುತ್ತವೆ. ಯಾವನು ಕಾರ್ತೀಕ ಮಾಸದ ಈ 3 ದಿನಗಳಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುತ್ತಾನೆಯೋ ಅವನು 14 ಮಂದಿ ಇಂದ್ರರು ಇರುವವರೆಗೂ ರೌರವ ನರಕಕ್ಕೆ ಹೋಗುತ್ತಾನೆ. ತಿಂಗಳೆಲ್ಲ ಪೂರ್ತಿಯಾಗಿ ನಿಯಮವನ್ನು ಆಚರಿಸಲು ಅಶಕ್ತನಾದವನು ಈ 3 ದಿನಗಳಲ್ಲಾದರೂ ನಡೆಸಿಯೇ ತೀರಬೇಕು. ಅದರಿಂದ ಪೂರ್ಣ ಫಲವನ್ನು ಪಡೆದು ವಿಷ್ಣು ಮಂದಿರದಲ್ಲಿ ಆನಂದವನ್ನು ಅನುಭವಿಸುತ್ತಾನೆ. ಯಾವ ಮಾನವನು ದೇವತೆಗಳನ್ನು, ಪಿತೃಗಳನ್ನು, ವಿಷ್ಣುವನ್ನು, ಗುರುವನ್ನು ಉದ್ದೇಶಿಸಿ ಸ್ನಾನಾದಿಗಳನ್ನು ಮಾಡುವುದಿಲ್ಲವೋ ಅವನು ಶಾಶ್ವತವಾದ ನರಕವನ್ನೈದುತ್ತಾನೆ. ಯಾವ ಗೃಹಸ್ಥನು ಈ 3 ದಿನಗಳಲ್ಲಿ ಕುಟುಂಬ ಭೋಜನವನ್ನು ಮಾಡಿಸುತ್ತಾನೆಯೋ ಅವನು ತನ್ನ ಪಿತೃಗಳೆಲ್ಲರನ್ನೂ ಉದ್ಧರಿಸಿ ಪರಮ ಪದವನ್ನು ಪಡೆಯುತ್ತಾನೆ. ಯಾವನು ಕೊನೆಯ 3 ದಿನದಲ್ಲಿ ಗೀತಾ ಪಾಠವನ್ನು ಮಾಡುತ್ತಾನೋ ಅವನು ದಿನವೂ ಅಶ್ವಮೇಧ ಯಜ್ಞಗಳ ಫಲವನ್ನು ಪಡೆಯುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ಯಾವನು ಈ 3 ದಿನಗಳಲ್ಲಿ ಸಹಸ್ರನಾಮ ಪಠನವನ್ನು ಮಾಡುತ್ತಾನೆಯೋ ಅವನು ನೀರಿನಲ್ಲಿರುವ ಪದ್ಮ ಪತ್ರದಂತೆ ಎಲ್ಲಿಯೂ ಪಾಪಗಳಿಂದ ಲೇಪ ಹೊಂದುವುದಿಲ್ಲ. ಹೀಗೆ ಗೀತಾ ಸಹಸ್ರನಾಮ ಪಠಣದಿಂದ ಕೆಲವರು ಮನುಷ್ಯರು ದೇವತ್ವವನ್ನು ಪಡೆದರು, ಕೆಲವರು ಸಿದ್ಧತ್ವವನ್ನು ಪಡೆದರು. ಈ 3 ದಿನಗಳು ಯಾವನು ಭಾಗವತ ಶಾಸ್ತ್ರವನ್ನು ಕೇಳುತ್ತಾನೆಯೋ ಅವನ ಪುಣ್ಯ ಫಲವನ್ನು ಇಷ್ಟೆಂದು ಹೇಳಲು ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಯಾವನು ತಾನೇ ಶಕ್ತನಾದನು. ಈ 3 ದಿನಗಳ ಕಾಲ ವ್ರತ ನಡೆಸುವುದರಿಂದ ಕೆಲವರು ಬ್ರಹ್ಮಭಾವವನ್ನು ಪಡೆದರು. ಬ್ರಹ್ಮಜ್ಞಾನದಿಂದಲಾಗಲಿ ಪ್ರಯಾಗದಲ್ಲಿ ಮರಣ ಹೊಂದುವುದರಿಂದಾಗಲಿ ಮುಕ್ತಿಯುಂಟಾಗುತ್ತದೆ. ಅಥವಾ ಕಾರ್ತೀಕ ಮಾಸದಲ್ಲಿ 3 ದಿನ ವ್ರತ ನಡೆಸುವುದರಿಂದ ಮುಕ್ತಿಯು ದೊರೆಯುತ್ತದೆ. ಕಾರ್ತೀಕ ಮಾಸದಲ್ಲಿ ಈ 3 ದಿನಗಳಲ್ಲಿ ಯಾವನು ಹರಿಪೂಜೆಯನ್ನು ಮಾಡುತ್ತಾನೆಯೋ ಅವನಿಗೆ 100 ಕಲ್ಪಕೋಟಿಗಳಲ್ಲಿ ಕೂಡ ಪುನರಾವೃತ್ತಿಯು ದೊರೆಯುವುದಿಲ್ಲ. ಎಲೈ ವಿಪ್ರೇಂದ್ರ, ಕಾರ್ತೀಕ ಮಾಸದಲ್ಲಿ ಸರ್ವವು ಕೊನೆಯ 3 ದಿನಗಳಲ್ಲಿ ನೆಲೆಸಿರುವುದು. ಎಲೈ ಪಾಪರಹಿತನೇ, ಅದರಲ್ಲಿಯೂ ಪೂರ್ಣಿಮೆಯಲ್ಲಿ ವಿಶೇಷವಾದ ಪುಣ್ಯವುಂಟು. ಪ್ರಾತಃ ಕಾಲದಲ್ಲಿ ಎದ್ದು ಶೌಚವನ್ನು ಸ್ನಾನಾದಿಗಳನ್ನು ಮಾಡಬೇಕು. ಸರ್ವ ಕರ್ಮಗಳನ್ನು ಮುಗಿಸಿ ವಿಷ್ಣು ಪೂಜೆಯನ್ನು ಮಾಡಬೇಕು. ಕಾರ್ತೀಕದಲ್ಲಿ ವಿಷ್ಣು ತತ್ಪರನಾಗಿ ಉದ್ಯಾನದಲ್ಲಾಗಲಿ ಮನೆಯೊಳಗೆ ಆಗಲಿ ವಿಷ್ಣು ಪೂಜೆಯನ್ನು ಮಾಡಬೇಕು. ಬಾಳೆಯ ಕಂದುಗಳಿಂದಲೂ ಕಬ್ಬಿನ ಜಲ್ಲೆಗಳಿಂದಲೂ ಅಲಂಕರಿಸಲ್ಪಟ್ಟು ಮಾವಿನ ತಳಿರು ಬಿಗಿದಿರುವ ಮಂಟಪವನ್ನು ರಚಿಸಬೇಕು. ಅದನ್ನು ಚಿತ್ರವಸ್ತ್ರಗಳಿಂದ ಅಲಂಕರಿಸಿ ಅಲ್ಲಿ ದೇವನನ್ನು ಪೂಜಿಸಬೇಕು. ಮಾವಿನ ಚಿಗುರು ಮತ್ತು ಹೂವುಗಳಿಂದಲೂ ಫಲಾದಿಗಳಿಂದಲೂ ಶ್ರೀಹರಿಯನ್ನು ಪೂಜಿಸಬೇಕು. ಶುಚಿಯಾಗಿ ನಿಯಮದಿಂದ ಕಾರ್ತೀಕ ಮಹಾತ್ಮ್ಯವನ್ನು ಕೇಳಬೇಕು. ಆ ಮಹಾತ್ಮ್ಯವನ್ನು ಸಂಪೂರ್ಣವಾಗಿಯಾಗಲಿ ಒಂದು ಅಧ್ಯಾಯವನ್ನಾಗಲಿ ಅಥವಾ ಕಡೆಗೆ ಒಂದು ಶ್ಲೋಕವನ್ನೇ ಆಗಲಿ ಕೇಳಬೇಕು. ದಿನವೂ ಪುಣ್ಯ ಕಥೆಯನ್ನು ಒಂದು ಮುಹೂರ್ತದವರೆಗಾದರೂ ಕೇಳುತ್ತಿರಬೇಕು. ಪ್ರತಿದಿನವೂ ಕೇಳಲು ಅಶಕ್ತನಾದ ಪಕ್ಷದಲ್ಲಿ ಪುಣ್ಯ ಮಾಸದಲ್ಲೋ ಅಥವಾ ಪುಣ್ಯ ತಿಥಿಯಲ್ಲೋ ಅದನ್ನು ಕೇಳಬೇಕು. ಆ ಪುಣ್ಯದ ಪ್ರಭಾವದಿಂದ ನರನು ಪಾಪದಿಂದ ಮುಕ್ತನಾಗುತ್ತಾನೆ. ಪುರಾಣಗಳನ್ನು ಬಲ್ಲವನು, ಶುಚಿಯು, ದಕ್ಷನು, ಶಾಂತನು, ಮಾತ್ಸರ್ಯವಿಲ್ಲದವನು, ಸಾಧುವು, ಕರುಣಾವಂತನು, ವಾಗ್ಮಿಯೂ ಆದ ಪಂಡಿತರು ಪುಣ್ಯ ಕಥೆಯನ್ನು ಹೇಳಬೇಕು. ಪೌರಾಣಿಕನು ವ್ಯಾಸಾಸನವನ್ನು ಏರಿದ ಬಳಿಕ ಪ್ರಸಂಗವು ಮುಗಿಯುವವರೆಗೂ ಯಾರಿಗೂ ನಮಸ್ಕಾರ ಮಾಡಬಾರದು. ದುರ್ಜನರು ತುಂಬಿರುವ ಕಡೆಯಲ್ಲಿಯೂ, ಶೂದ್ರರಿಂದಲೂ ಕ್ರೂರ ಮೃಗಗಳಿಂದಲೂ ತುಂಬಿದ ಪ್ರದೇಶದಲ್ಲಿಯೂ, ಜೂಜಿನ ಮನೆಯಲ್ಲಿಯೂ ಪಂಡಿತನು ಪುಣ್ಯ ಕಥೆಯನ್ನು ಹೇಳಬಾರದು. ಶ್ರದ್ಧಾಭಕ್ತಿಗಳಿಂದ ಕೂಡಿ ಬೇರೆ ಕಾರ್ಯಗಳಲ್ಲಿ ಮನಸ್ಸಿಡದೆ ಮಾತನ್ನು ಅಂಕೆಯಲ್ಲಿಟ್ಟುಕೊಂಡು ಶುಚಿಗಳು, ದಕ್ಷರು ಆಗಿ ಕೇಳುವವರು ಪುಣ್ಯಭಾಗಿಗಳಾಗುತ್ತಾರೆ. ಅಭಕ್ತರಾಗಿ ಯಾವ ಮನುಷ್ಯಾಧಮರು ಪುಣ್ಯ ಕಥೆಯನ್ನು ಕೇಳುತ್ತಾರೆಯೋ ಅವರಿಗೆ ಪುಣ್ಯ ಫಲವಿಲ್ಲ.
ಜನ್ಮ ಜನ್ಮದಲ್ಲಿಯೂ ಅವರಿಗೆ ದುಃಖವೇ ಉಂಟಾಗುತ್ತದೆ. ತಿಂಗಳ ಕೊನೆಯಲ್ಲಿ ವ್ರತಿಯು ಭಕ್ತಿ ತತ್ಪರನಾಗಿ ಗಂಧಮಾಲ್ಯಗಳಿಂದಲೂ ವಸ್ತ್ರಾಲಂಕಾರಗಳಿಂದಲೂ ಧನದಿಂದಲೂ ಪುರಾಣಿಕನನ್ನು ಪೂಜಿಸಬೇಕು. ಯಾರು ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೆಯೋ ಅವರು ದರಿದ್ರರು ಪಾಪಿಗಳು ಆಗುವುದಿಲ್ಲ. ಕಥೆಯನ್ನು ಹೇಳುತ್ತಿರುವಾಗ ಯಾವ ನರರು ಬೇರೆ ಕಡೆಗೆ ಹೊರಟು ಹೋಗುವರೋ ಅವರಿಗೆ ಜನ್ಮಾಂತರದಲ್ಲಿ ಹೆಂಡಿರು ಸಂಪತ್ತು ನಾಶವಾಗಿ ಹೋಗುತ್ತದೆ. ಉಚ್ಚಾಸನದಲ್ಲಿ ಕುಳಿತ ನರನು ಪುರಾಣಿಕನಿಗೆ ನಮ್ರನಾಗದಿದ್ದಲ್ಲಿ ಜನ್ಮಾಂತರದಲ್ಲಿ ವಿಷವೃಕ್ಷವಾಗುತ್ತಾನೆ. ಶಯನ ಮಾಡಿದಲ್ಲಿ ವನದಲ್ಲಿ ಅಜಗರ ಅಂದರೆ ಹೆಬ್ಬಾವಾಗುತ್ತಾನೆ. ಕಥೆಯನ್ನು ಹೇಳುತ್ತಿರುವಾಗ ಯಾವ ನರನು ವಿಘ್ನ ಮಾಡುತ್ತಾರೆಯೋ ಅವರು ಕೋಟಿ ವರ್ಷಗಳ ಕಾಲ ನರಕಗಳನ್ನು ಅನುಭವಿಸಿ ಊರ ಹಂದಿಗಳಾಗಿ ಹುಟ್ಟುತ್ತಾರೆ. ಯಾವ ಮನುಷ್ಯರು ಶುಭಕರವಾದ ಪುರಾಣದ ಕಥೆಯನ್ನು ಯಾರು ಇತರರಿಗೆ ಕೇಳಿಸುತ್ತಾರೆಯೋ ಅವರು 100 ಕೋಟಿ ಕಲ್ಪಗಳ ಕಾಲ ಪೂರ್ತಿಯಾಗಿ ಬ್ರಹ್ಮನ ಪದದಲ್ಲಿ ನೆಲೆಸಿರುತ್ತಾರೆ. ಯಾವ ನರರು ಪುರಾಣಿಕನಿಗೆ ಕೂರುವ ಪೀಠಕ್ಕಾಗಿ ಕಂಬಳಿ, ಅಜಿನ, ಬಟ್ಟೆ, ಮಂಚ, ಹಲಗೆ ಮೊದಲಾದವನ್ನು ಕೊಡುತ್ತಾರೋ, ಯಾರು ಭೂಷಣಾದಿಗಳನ್ನು ಕೊಡುತ್ತಾರೆಯೋ ಅವರು ಬ್ರಹ್ಮ ಮಂದಿರದಲ್ಲಿ ವಾಸ ಮಾಡುತ್ತಾರೆ. ವಾಚಕನು ಅಂದರೆ ಪುರಾಣ ಕೇಳುವಾತನು ತುಷ್ಟನಾದರೆ ಸರ್ವ ದೇವತೆಗಳು ಸಂತುಷ್ಟರಾಗುತ್ತಾರೆ. ಆದುದರಿಂದ ಭಕ್ತಿ ಶ್ರದ್ಧಾಯುಕ್ತನಾದ ಪುರುಷನು ಭಕ್ತಿಯಿಂದ ಪುರಾಣಿಕನನ್ನು ಸಂತೋಷಪಡಿಸಬೇಕು. ಅಂತಹವನಿಗೆ ಪುಣ್ಯ ಫಲವು ಪೂರ್ಣವಾಗಿಯೇ ಆಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಸರ್ವ ಯಜ್ಞಗಳಲ್ಲಿ ಯಾವ ಫಲವುಂಟೋ, ಸರ್ವ ದಾನಗಳಲ್ಲಿ ಯಾವ ಫಲವುಂಟೋ ಆ ಫಲವನ್ನು ನರನು ಒಂದು ಸಲ ಪುರಾಣ ಶ್ರವಣ ಮಾಡುವುದರಿಂದ ಪಡೆಯುತ್ತಾನೆ. ಸರ್ವ ಯಜ್ಞಗಳಲ್ಲಿ ಯಾವ ಫಲವುಂಟೋ, ಸರ್ವ ದಾನಗಳಲ್ಲಿ ಯಾವ ಫಲವುಂಟೋ ಆ ಫಲವನ್ನು ನರನು ಒಂದು ಸಲ ಪುರಾಣ ಶ್ರವಣ ಮಾಡುವುದರಿಂದ ಪಡೆಯುತ್ತಾನೆ. ಕಲಿಯುಗ ವಿಶೇಷವಾಗಿ ಪುರಾಣ ಶ್ರವಣವನ್ನು ಬಿಟ್ಟರೆ ಮನುಷ್ಯನಿಗೆ ಬೇರೆ ಶ್ರೇಷ್ಠ ಧರ್ಮವಿಲ್ಲ, ಬೇರೆ ಮುಕ್ತಿ ಮಾರ್ಗವಿಲ್ಲ. ಪುರಾಣ ಶ್ರವಣಕ್ಕಿಂತಲೂ ವಿಷ್ಣುವಿನ ನಾಮ ಸಂಕೀರ್ತನಕ್ಕಿಂತಲೂ ಮೇಲಾದುದು ಬೇರೊಂದಿಲ್ಲ. ಯಾವನು ಈ ಕಾರ್ತೀಕ ಮಹಾತ್ಮ್ಯವನ್ನು ಕೇಳುತ್ತಾನೆಯೋ, ಇತರರಿಗೆ ಕೇಳಿಸುತ್ತಾನೆಯೋ ಅವನು ತೀರ್ಥರಾಜ ಅಂದರೆ ಪ್ರಯಾಗ ಮತ್ತು ಬದರಿ ಗಮನಗಳ ಫಲವನ್ನು ಪಡೆಯುತ್ತಾನೆ. ಈ ಮಹಾತ್ಮ್ಯವು ಸರ್ವ ರೋಗಗಳನ್ನು ಪರಿಹರಿಸುವಂತಹುದು, ಸರ್ವ ಪಾಪಗಳನ್ನು ನಾಶಪಡಿಸತಕ್ಕದ್ದು ಮತ್ತು ಶುಭವಾದುದು. ಯಾವನು ಅಗಮ್ಯ ಗಮನದಲ್ಲಿ ನಿರತನೋ, ಕನ್ಯೆ ಮತ್ತು ಸೋದರಿಯರನ್ನು ವಿಕ್ರಯಿಸುವವನೋ ಅವನು ಕೂಡ ಇದನ್ನು ಕೇಳಿದರೆ ಕಥಾಶ್ರವಣದ ಫಲ ಪುಣ್ಯವು ಅವನನ್ನು ಇಬ್ಬಗೆಯ ಪಾಪಗಳಿಂದಲೂ ಬಿಡುಗಡೆ ಮಾಡುತ್ತದೆ. ಈ ಮಹಾತ್ಮ್ಯವನ್ನು ಆಲಿಸಿ ಯಾವನು ಪುರಾಣಿಕನನ್ನು ಗೋವು, ಭೂಮಿ, ಚಿನ್ನ ಮತ್ತು ವಸ್ತ್ರಗಳಿಂದ ಪೂಜಿಸುತ್ತಾನೋ ಅವನು ವಿಷ್ಣುವಿಗೆ ಎಣೆಯಾದವನೇ ಸರಿ. ಧರ್ಮಶಾಸ್ತ್ರ, ಪುರಾಣ, ವೇದವಿದ್ಯೆ ಮೊದಲಾದ ಪುಸ್ತಕವು ಯಾವುದಾದರೂ ಇದ್ದರೆ ಧರ್ಮವನ್ನಪೇಕ್ಷಿಸುವವನು ಅದನ್ನು ವಾಚಕನಿಗೆ ಕೊಡಬೇಕು. ಪುರಾಣ ವಿದ್ಯೆಗಳನ್ನು ದಾನ ಮಾಡುವವರು ಅನಂತ ಫಲಗಳನ್ನು ಭೋಗಿಸುವವರಾಗುತ್ತಾರೆ. ಈ ಮಹಾತ್ಮ್ಯವನ್ನು ಯಾವನು ಭಕ್ತಿಯಿಂದ ಓದುತ್ತಾನೆಯೋ, ಕೇಳಿ ಮನಸ್ಸಿನಲ್ಲಿಡುತ್ತಾನೆಯೋ ಅವನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆಯಲ್ಲದೆ ವಿಷ್ಣುಲೋಕಕ್ಕೂ ಹೋಗುತ್ತಾನೆ. ಶ್ರದ್ಧಾಹೀನನು ದುರ್ಮತಿಯೋ ಆದ ಯಾವನೊಬ್ಬನಿಗೂ ಇದನ್ನು ಹೇಳಲಾಗದು. ಧರ್ಮವನ್ನು ವಿವರಿಸಿ ಹೇಳುವ ಗುರುವನ್ನು ಶ್ರೇಷ್ಠನೆಂದು ಭಾವಿಸಿ ಅನನ್ಯ ಬುದ್ಧಿಯುಳ್ಳವನಾಗಿ ಪೂಜಿಸದೇ ಇದ್ದರೆ ನರಕಗಳಲ್ಲಿ ಭೋಗಗಳನ್ನು ಭೋಗಿಸಿ ಆ ಬಳಿಕ ಜನ್ಮಾಂತರ ದುಃಖಕ್ಕೆ ಭಾಗಿಯಾಗುತ್ತಾನೆ. ಆದ್ದರಿಂದ ತತ್ವಬೋಧಕವಾದ ಗುರುವನ್ನು ಭಕ್ತಿಯಿಂದ ಪೂಜಿಸಬೇಕು. ಎಲೈ ಪಾಪರಹಿತನೇ, ಮಹಾತ್ಮ್ಯದಲ್ಲಿ ಈ ಒಂದು ಲೇಖಾಂಶವನ್ನು ನಿನಗೆ ನಾನು ಹೇಳಿದ್ದೇನೆ. ಸಂಪೂರ್ಣವಾಗಿ ಹೇಳುವುದಕ್ಕೆ 100 ವರ್ಷಗಳಾದರೂ ಶಕ್ಯವಾಗುವುದಿಲ್ಲ. ಪೂರ್ವದಲ್ಲಿ ಕೈಲಾಸ ಶಿಖರದಲ್ಲಿ ಪಾರ್ವತಿಗೆ ಶಿವನು ಕಾರ್ತೀಕ ಮಾಸದ ಮಹಾತ್ಮ್ಯವನ್ನು 100 ವರ್ಷದವರೆಗೂ ಹೇಳುತ್ತಾ ತಿಳಿಸಿದನು. ಆದರೂ ಅದು ಕೊನೆ ಮುಟ್ಟಲಿಲ್ಲ. ತರುವಾಯ ಆತನು ಅಶಕ್ತನಾಗಿ ಸುಮ್ಮನಾದನು. ಇದನ್ನು ಆಲಿಸಿ ಕೇಳಿದರೆ ಪುತ್ರರು ಬೇಕೆನ್ನುವವರು, ಧನಾಪೇಕ್ಷೆಯುಳ್ಳವರು, ರಾಜ್ಯಾರ್ಥಿಯಾದವನು ತಮ್ಮ ತಮ್ಮ ಇಷ್ಟ ಫಲಗಳನ್ನು ಪಡೆಯುತ್ತಾರೆ. ಹೆಚ್ಚು ಮಾತಿನಿಂದೇನು, ಮೋಕ್ಷಾರ್ಥಿಯು ಮೋಕ್ಷವನ್ನು ಪಡೆಯುತ್ತಾನೆ. ಸೂತ ಪುರಾಣಿಕನು ಹೇಳುತ್ತಾನೆ, ಬ್ರಹ್ಮನು ಈ ರೀತಿ ನುಡಿಯಲು ನಾರದನು ಪ್ರೇಮಪೂರ್ಣನಾಗಿ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಬಳಿಕ ಆ ಮುನಿಯು ಇಚ್ಛೆ ಬಂದೆಡೆ ಹೊರಟು ಹೋದನು. ಶಂಕರನು ಕೂಡ ಹಿತವೆಸಗಬೇಕೆಂದು ಬಯಸಿ ತನ್ನ ಪುತ್ರನಾದ ಷಣ್ಮುಖನಿಗೆ ಇದನ್ನು ತಿಳಿಸಿದನು. ತಂದೆಯ ಈ ಮಾತನ್ನು ಆಲಿಸಿ ಷಣ್ಮುಖನು ಹರ್ಷದಿಂದ ತುಂಬಿ ತುಳುಕಿದನು. ಕೃಷ್ಣನಿಂದ ಸತ್ಯಭಾಮಿಗೆ ಕಾರ್ತೀಕದ ವೈಭವವು ಹೇಳಲ್ಪಟ್ಟಿತು. ಅದರಿಂದ ಸಂತುಷ್ಟಳಾಗಿ ಸತ್ಯಭಾಮಿಯು ಆ ವ್ರತವನ್ನು ಮಾಡಿದಳು. ಋಷಿಗಳು ವಾಲಖಿಲ್ಯರಿಂದ ಉತ್ತಮವಾದ ಈ ಮಹಾತ್ಮ್ಯವನ್ನು ಕೇಳಿ ಕಾರ್ತೀಕ ವ್ರತದಲ್ಲಿ ತೊಡಗಿದವರಾದರು. ಆದ್ದರಿಂದ ಕಾರ್ತೀಕವು ಅತಿ ಮೆಚ್ಚಾದದ್ದು. ಸರ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಮೃತ ಸಾರವೆಂಬಂತೆ ಇದನ್ನು ಎತ್ತಿ ರಚಿಸಲಾಗಿದೆ.
ವಿಷ್ಣುವಿಗೆ ಪ್ರೀತಿಕರವಾಗಿ ಶುಭವಾದ ಈ ಶಾಸ್ತ್ರಕ್ಕೆ ಎಣೆಯಾದ ಮತ್ತೊಂದು ಶಾಸ್ತ್ರವಿಲ್ಲ. ವ್ಯಾಸನು ಹೇಳುತ್ತಾನೆ, ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ಸೂತ ಪುರಾಣಿಕನು ಈ ಎಲ್ಲ ಪುರುಷಿಗಳನ್ನು ಕುರಿತು ಈ ರೀತಿ ಹೇಳಿ ಸುಮ್ಮನಾದನು. ಬಳಿಕ ಅವರು ಆತನಿಗೆ ಪೂಜೆಯನ್ನು ಸಲ್ಲಿಸಿದರು. ಆ ಪರಮ ಋಷಿಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಆಶ್ರಮಗಳಿಗೆ ಮತ್ತೆ ಪ್ರಯಾಣ ಮಾಡಿದರು. ಅಲ್ಲಿಗೆ ಹೋಗಿ ಸೂತನು ಯಾವ ರೀತಿ ಉಪದೇಶಿಸಿದನೋ ಅದೇ ರೀತಿ ಶುಭಕರವಾದ ಕಾರ್ತೀಕ ವ್ರತವನ್ನು ಆಚರಿಸಿದರು. ಈ ವಿಧಿಯಿಂದ ಯಾರು ಕಾರ್ತೀಕ ವ್ರತವನ್ನು ಮಾಡುತ್ತಾರೆಯೋ ಅವರು ಸರ್ವ ಪಾಪಗಳಿಂದಲೂ ವಿಮೋಚನೆ ಹೊಂದಿ ವಿಷ್ಣು ಮಂದಿರವನ್ನು ಹೋಗಿ ಸೇರುತ್ತಾರೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಪುಷ್ಕರಿಣಿ ಸಂಜ್ಞೆಯ ಕೊನೆಯ 3 ತಿಥಿಗಳ ಮಹಾತ್ಮ್ಯ ಕಥನ ಪೂರ್ವಕ ಪುರಾಣ ಶ್ರವಣ ಮಹಿಮಾ ವರ್ಣನವೆಂಬ 36ನೆಯ ಅಧ್ಯಾಯವು ಮುಗಿದುದು. ಇದರೊಂದಿಗೆ ಕಾರ್ತೀಕ ಮಾಸ ಮಹಾತ್ಮ್ಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.